ಅರಿಶಿನ ಬೆಳೆಯುವ ಬಗೆಯನ್ನು ತೋರಿಸ್ಕೊಡ್ತೀನಿ. ಅರಿಶಿನ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನೆಟ್ಟು ಅದನ್ನು ಡಿಸೆಂಬರ್ ಕೊನೆಯ ವಾರದಲ್ಲಿ ಅಥವಾ ಜನವರಿಯಲ್ಲಿ ಅದನ್ನು ಕಿತ್ತು ಉಪಯೋಗಿಸ್ಬೋದು. ಅರಿಶಿನ ಕೀಳ್ಲಿಕ್ಕೆ ಬಂದಿದೆ ಗೊತ್ತಾಗೋದು ಹೇಗೆ ಅಂದರೆ ಅದರ ಎಲೆಗಳೆಲ್ಲ ಹಣ್ಣಾಗಿ ಮಾಗದ ಮೇಲೆ ಕೀಳ್ಬೋದು ಅಂತ ಗೊತ್ತಾಗುತ್ತೆ. ಇದೊಂದು ರೈತರ ಉಪಬೆಳೆ ಕೂಡ ಹೌದು ಅಂತ ಹೇಳ್ಬೋದು. ಅರಿಶಿನ ಮಾಗಿದ ಮೇಲೆ ಅದನ್ನು ಕತ್ತಿಯಲ್ಲಿ ಕೊಯ್ದು ಆ ಜಾಗದಲ್ಲಿ ಗಡ್ಡೆ ರೀತಿ ಇರುತ್ತೆ, ಅದನ್ನು ಅಗಿತಾ ಹೋದರೆ ಅರಿಶಿನ ಕೊಂಬು ಸಿಗುತ್ತಾ ಹೋಗುತ್ತೆ. ಅರಿಶಿಣವನ್ನು ವಿವಿಧ ಔಷಧಗಳಿಗೆ ಬಳಸ್ತಾರೆ. ಕೆಲವೊಮ್ಮೆ ಮಣ್ಣಿನಲ್ಲಿ ಹಾವು ಕೂಡ ಇರುತ್ತೆ, ಸಿಕ್ಕಾಪಟ್ಟೆ ಡೇಂಜರಸ್ಸು. ಸ್ವಲ್ಪ ಜಾಗರೂಕತೆಯಿಂದ ಕೆಲಸ ಮಾಡಬೇಕು. ಅರಿಶಿನ ಕೊಂಬಿನ ಜೊತೆಗೆ ಮಣ್ಣು ಇರುತ್ತೆ, ಅದನ್ನು ಕುಟ್ಟಿ ಬೇರೆ ಮಾಡಬೇಕು. ಅರಿಶಿನ ಕೊಂಬನ್ನು ಚೀಲದಲ್ಲಿ ತುಂಬಿಕೊಂಡು ಮನೆಗೆ ತಗೊಬಂದ್ವಿ. ಅದನ್ನು ಫುಲ್ ಕ್ಲೀನಾಗಿ ತೊಳಿಬೇಕು, ಸಿಕ್ಕಾಪಟ್ಟೆ ಮಣ್ಣಿರುತ್ತೆ. ಒಂದ್ಸಲ ಅರಿಶಿನ ಕೊಂಬನ್ನು ತೊಳೆದಾದ್ಮೇಲೆ ಸಣ್ಣಕ್ಕೆ ಹೆರೆದು ಒಣಗಿಸ್ಬೇಕು. ನಂತರ ಹಿಟ್ಟಿನ ಗಿರಣಿಯಲ್ಲಿ ಹಿಟ್ಟು ಮಾಡಿಸ್ಕೊಬಂದ್ರೆ ಅರಿಶಿನ ಪುಡಿ ರೆಡಿ ಆಗುತ್ತೆ. ಅರಿಶಿಣವನ್ನು ಅಡಿಗೆಗೂ ಕಾಂತಿವರ್ಧಕಕ್ಕೂ ಗಾಯಕ್ಕೂ ಕ್ರಿಮಿನಾಶಕವಾಗಿ ಬಳಸಬಹುದು. ವಿಡಿಯೋ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ.